ನಾವು ತರ್ಕಬದ್ಧವಾಗಿ ಈ ಹಂತಕ್ಕೆ ಬಂದಿದ್ದೇವೆ. ಆತ್ಮ ಹೇಳುತ್ತೆ ನಾನು ಪರಮಾತ್ಮ. ಈ ಪರಮಾತ್ಮ ಅನ್ನುವ ಶಬ್ದಕ್ಕೆ ಮತ್ತೊಂದು ಪದವನ್ನು ಹೇಳಿದ್ದೇವೆ ನಾವು. ಏನಂತ? ಪರಬ್ರಹ್ಮನ್. ಬ್ರಹ್ಮನ್. ಬ್ರಹ್ಮನ್ ಅಂದ್ರೆ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು ಬ್ರಹ್ಮನ್. ಈಗ ನೋಡಿ, ಪರಮಾತ್ಮ ಅನ್ನುವ ಸ್ಥಾನದಲ್ಲಿ ಬ್ರಹ್ಮ ಶಬ್ದ ಪ್ರಯೋಗ ಮಾಡಿ ಆತ್ಮವನ್ನು ಕೇಳಿ. ನೀನು ಯಾರು? ಆತ್ಮ ಹೇಳುತ್ತೆ. ಇಲ್ಲಿ ತನಕ ಏನು ಹೇಳ್ತಾ ಇತ್ತು ಆತ್ಮ? ನಾನು ಪರಮಾತ್ಮ ಅಂತ ಹೇಳ್ತಾ ಇತ್ತು. ಈಗ ಅದು ನಾನು ಪರಬ್ರಹ್ಮನ್ ಅಂತ ಹೇಳುತ್ತೆ. ಅಂದ್ರೆ ನಾನು ಬ್ರಹ್ಮನ್ ಅಂತ ಹೇಳುತ್ತೆ. ಆತ್ಮೀಯರೇ, ಗೋವಿಂದ ಭಗವತ್ಪಾದರು ಶ್ರೀ ಶ್ರೀ ಶಂಕರ ಭಗವತ್ಪಾದರು ಚರ್ಚೆ ಮಾಡಿ ಆ ಉಪನಿಷತ್ ವಾಕ್ಯವನ್ನು ಅರ್ಥ ಮಾಡಿಕೊಂಡು ಕೊನೆಗೆ ಹೇಳಿದರು, ಉಪನಿಷತ್ ವಾಕ್ಯವನ್ನು ಉದ್ಧರಿಸಿದರು. ಆತ್ಮವನ್ನು ಕೇಳಿದಾಗ ಏನ್ ಹೇಳ್ತಾ ಇದೆ? ನಾನು ಬ್ರಹ್ಮನ್ ಅಂತ ಹೇಳ್ತಾ ಇದೆ. ಉಪನಿಷತ್ ಹೇಳ್ತಾ ಇರುತ್ತೆ ಅಹಂ, ನಾನು ಬ್ರಹ್ಮ ಬ್ರಹ್ಮನ್ ಅಸ್ಮಿ ಆಗಿದ್ದೇನೆ. ಆತ್ಮ ಹೇಳಿತು ನಾನು ಬ್ರಹ್ಮನ್ ಆಗಿದ್ದೇನೆ. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನು ಬ್ರಹ್ಮವಾಗಿದ್ದೇನೆ. ನಾನು ಬ್ರಹ್ಮವಾಗಿದ್ದೇನೆ ಅನ್ನತಕ್ಕಂಥ ಒಂದು ಅಸ್ತಿತ್ವ ಉಂಟಲ್ಲ, ಒಂದು ಒಪ್ಪಿಗೆ ಉಂಟಲ್ಲ, ಅದು ಎಂಥ ಬಹಳ ದೊಡ್ಡ ಪ್ರಮೇಯಕ್ಕೆ ಹೋಗಿ ಸೇರಿಕೊಳ್ತು ಅಂದ್ರೆ, ಈಗ ಗಮನಿಸಿ, ಇಲ್ಲಿ ಎರಡು ಲೋಟಗಳಿದೆ, ಎರಡು ದೇಹಗಳಿದೆ. ಈ ಎರಡು ದೇಹಗಳಲ್ಲಿ ಇದರೊಳಗೂ ಗಾಳಿ ಇದೆ, ಇದರೊಳಗೂ ಗಾಳಿ ಇದೆ. ಇದರೊಳಗೂ ಆತ್ಮ ಇದೆ, ಇದರೊಳಗೂ ಆತ್ಮ ಇದೆ. ಇಲ್ಲಿಯ ತನಕ ಸಾಂಖ್ಯ ಶಾಸ್ತ್ರಜ್ಞರು ಹೇಳ್ತಾ ಇರತಕ್ಕಂಥದ್ದು ಇದರೊಳಗೊಂದು ಜೀವಾತ್ಮ ಇದೆ, ಇದರೊಳಗೊಂದು ಜೀವಾತ್ಮ ಇದೆ. ಹೌದು, ಜೀವಾತ್ಮಗಳು ಎರಡು ಕಾಣಿಸ್ತಾ ಇದೆ. ಆದರೆ ಈ ಜೀವಾತ್ಮಗಳು ಈಗಾಗಲೇ ನೋಡಿಕೊಂಡು ಬಂದಂತಹ ತರ್ಕದಲ್ಲಿ ಇದು ಒಡೆದು ಹೋಗಿಬಿಟ್ಟರೆ ಒಳಗೆ ಇರತಕ್ಕಂತಹ ಜೀವಾತ್ಮ ಹೊರಗಿರತಕ್ಕಂಥ ಪರಮಾತ್ಮದಲ್ಲಿ ಸೇರಿಬಿಡುತ್ತೆ. ಪರಮಾತ್ಮ ಅನ್ನತಕ್ಕಂಥದ್ದು ಒಂದೇ. ಸೂರ್ಯ ಅನ್ನತಕ್ಕಂಥವನು ಒಬ್ಬನಿದ್ದರೂ ಅನೇಕ ಕೋಟಿ 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 ಕಿರಣಗಳಿವೆ. ಹಾಗೆ ಒಂದೊಂದು ಕಿರಣ ಬಂದು ಸೇರಿಕೊಂಡಿದೆ ಅಷ್ಟೇ ಇದರೊಳಗೆ. ಆದರೆ ಕಿರಣದ ಮೂಲವೆಲ್ಲ ಸೂರ್ಯನೇ. ಎಷ್ಟು ಸೂರ್ಯ? ಒಬ್ಬ ಸೂರ್ಯನೇ. ಹೀಗಾಗಿ ಕೋಟಿ 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 ಜೀವಾತ್ಮಗಳಿದ್ದರೂ ಮೂಲವೆಲ್ಲ ಒಂದೇ, ಸೇರುವುದು ಒಂದೇ. ಹೀಗಾಗಿ ಅದ್ವೈತ ದರ್ಶನದ ಬಹಳ ಪ್ರಧಾನವಾದಂತಹ ದರ್ಶನ ಏನಪ್ಪಾ ಅಂದ್ರೆ, ಈ ಆತ್ಮ ಅನ್ನತಕ್ಕಂಥದ್ದು ಉಪಾಧಿ ಕಾರಣದಿಂದಾಗಿ ಅನೇಕವಾಗಿ ಕಂಡರು. ಉಪಾಧಿ ಅಂದ್ರೆ ಅರ್ಥ ಏನು? ಸುತ್ತಲೂ ಇರತಕ್ಕಂಥದ್ದು ಅಂತ, ಒಂದು ಅಡ್ಡಿ ಇರತಕ್ಕಂಥದ್ದು. ಉಪಾಧಿ ಕಾರಣದಿಂದ ಈ ಆತ್ಮಕ್ಕೆ ದೇಹ ಅನ್ನತಕ್ಕಂಥ ಆವರಣ ಇದೆ. ಸುತ್ತಲೂ ಪರಮಾತ್ಮ ಇದೆ, ಒಂದು ದೇಹ ಅನ್ನುವ ಆವರಣ ಇದೆ. ಈ ಆವರಣದಲ್ಲಿ ಸ್ವಲ್ಪ ಆತ್ಮ ಸೇರ್ಕೊಂಡಿದೆ. ಈ ಆವರಣ ಹೋಗಿಬಿಟ್ರೆ ಈ ಆತ್ಮ ಸುತ್ತಲೂ ಇರೋ ಪರಮಾತ್ಮ ಸೇರ್ಕೊಂಡ್ಬಿಡುತ್ತೆ. ಹೀಗಾಗಿ ಎಲ್ಲೆಲ್ಲಿಯೂ ಇರತಕ್ಕಂತಹ ಪರಮಾತ್ಮವೇ ಅನೇಕಾನೇಕ ದೇಹ ಒಳಗೆ ಸೇರಿಬಿಟ್ಟಿದೆ. ಆದ್ದರಿಂದ ದೇಹಗಳ ಒಳಗೆ ಇರತಕ್ಕಂಥ ಆತ್ಮಗಳು ಎಷ್ಟು? ಅದು ಒಂದೇ. ಅಂದರೆ ಪರಮಾತ್ಮನೇ ಜೀವಾತ್ಮನಾಗಿ ಈ ವಿಕಾರದಲ್ಲಿ ತೋರ್ಪಡಿಕೆ ಆಗ್ತಾ ಇದೆ. ವಿಕಾರ ಅಂತ ಹೇಳಿದ್ರೆ ಚಿನ್ನದ ಗಟ್ಟಿ ಅನ್ನತಕ್ಕಂಥದ್ದು ಮೂಲವಿದ್ರೆ ಅದರಿಂದ ಮಾಡತಕ್ಕಂಥ ಒಂದು ಬಳೆ, ಅದು ವಿಕಾರ ಅಂತ. ಹೀಗಾಗಿ ಪರಮಾತ್ಮ ಶಕ್ತಿ ಎನ್ನತಕ್ಕಂಥದ್ದು ಜೀವಾತ್ಮನಾಗಿ ಇಲ್ಲಿ ಕಾಣಿಸ್ತಾ ಇದೆ. ಆದರೆ 100 ಜೀವಾತ್ಮರಿದ್ದರೂ ಆ 100 ಜೀವಾತ್ಮರು ಒಂದೇ ಪರಮಾತ್ಮೆಯಿಂದ ಬಂದಿರತಕ್ಕಂಥದ್ದಾದ್ದರಿಂದ ಎಷ್ಟು ಆತ್ಮಗಳಿವೆ? ಒಂದೇ ಆತ್ಮ ಇದೆ. ಇಡೀ ಪ್ರಪಂಚದಲ್ಲಿ ಇರತಕ್ಕಂಥ ಎಲ್ಲ ಜೀವ ರಾಶಿಗಳ ಒಳಗೂ ಒಂದೇ ಪರಮಾತ್ಮ ಶಕ್ತಿ ಇದೆ. ಆದ್ದರಿಂದ ಅದು ಅದ್ವೈತ. ಎರಡಲ್ಲಪ್ಪ, ಅದು ಒಂದೇ ಅದ್ವೈತ. ಈ ಪರಮ ಸತ್ಯವನ್ನು ದಾಖಲು ಮಾಡ್ತಾ ಇದ್ದ ಹಾಗೆ ಬಹಳ ದೊಡ್ಡದಾಗಿರತಕ್ಕಂಥ ಒಂದು ಸಾಮಾಜಿಕ ಕ್ರಾಂತಿಗೆ ನಾಂದಿಯಾಗಿ ಬಿಟ್ಟಿತು. ಅಲ್ಲಿಯ ತನಕ ನಾವು ವಿಭಿನ್ನರಾಗಿದ್ದೇವೆ, ನಾವು ಮೇಲೆ ಕೆಳಗೆ ಇದ್ದೇವೆ, ನಾವು ಕೆಲವರು ಮಹಾ ದೊಡ್ಡವರು, ಕೆಲವರು ಮಹಾ ಚಿಕ್ಕವರು, ನಾವು ಜಾತಿಗಳು ಶ್ರೇಷ್ಠವಾಗಿದೆ, ಜಾತಿಗಳು ಕನಿಷ್ಠವಾಗಿದೆ. ಹೀಗಾಗಿ ನಾವು ಏನು ಮಾಡ್ತಾ ಇದ್ದೆವು ಅಂದ್ರೆ ಅಸಮವಾಗಿ ಇದ್ದೆವು.
ಸಮಾನತೆಯ ಮಂತ್ರವನ್ನ, ಸರ್ವ ಸಮಾನತಾ ಸಿದ್ಧಾಂತವನ್ನ ಪ್ರಪಂಚಕ್ಕೆ ಮೊಟ್ಟ ಮೊದಲು ಕಾಣಿಸಿಕೊಟ್ಟಂತಹ ಮಹಾನ್ ವ್ಯಕ್ತಿ ಅಂದರೆ ಭಗವತ್ಪಾದ ಶ್ರೀ ಶ್ರೀ ಶಂಕರಾಚಾರ್ಯರು. ಅವರಿಗೆ ಅವರ ಗುರುಗಳ ಮೂಲಕ ಇದು ಬಂತು, ಇಲ್ಲ ಅಂತ ಹೇಳೋದಿಲ್ಲ. ಅವರಿಗೆ ಪ್ರಸ್ಥಾನತ್ರಯಗಳ ಮೂಲಕ ಇದು ಸಿದ್ಧಿಯಾಯಿತು, ಹೌದು. ಆದರೆ ಅದನ್ನು ಜನರಿಗೆ ಹಂಚಿದ್ಯಾರು, ಜನರಿಗೆ ತೋರಿಸಿದ್ಯಾರು, ಜನರಿಗೆ ಕೃತಿಗಳನ್ನು ಬರೆದಿದ್ಯಾರು, ಜನರಿಗೆ ಆ ಸಿದ್ಧಾಂತವನ್ನ ದಾಖಲು ಮಾಡಿದ್ಯಾರು? ಅದು ಶ್ರೀ ಶ್ರೀ ಶಂಕರ ಭಗವತ್ಪಾದ. ಹೀಗಾಗಿ ಈ ಹೊತ್ತಿನ ದಿವಸ ನಾವೇನಾದರೂ ಸರ್ವ ಸಮಾನತಾ ಸಿದ್ಧಾಂತವನ್ನು ನೋಡಲಿಕ್ಕೆ ಸಾಧ್ಯ ಇದೆ ಅಂದರೆ ಅದಕ್ಕೆ ಮೂಲಭೂತವಾದ ಕಾರಣ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಮಾನತೆ, ಸರ್ವರು ಒಂದೇ. ಅಹಂ ಬ್ರಹ್ಮಾಸ್ಮಿ ನಾನು ಹೇಳ್ತಾ ಇದ್ದೀನಿ ರೀ, ನೀವು ಹೇಳ್ರಿ ಅಹಂ ಬ್ರಹ್ಮಾಸ್ಮಿ ಅಂತ, ಮತ್ತೊಬ್ರು ಹೇಳಿ ಅಹಂ ಬ್ರಹ್ಮಾಸ್ಮಿ ಅಂತ. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಅರ್ಥವೇ ನಾನು ಬ್ರಹ್ಮನಾಗಿದ್ದೇನೆ. ಎಲ್ಲರೂ ನಾನು ಬ್ರಹ್ಮ, ನಾನು ಬ್ರಹ್ಮ, ನಾನು ಬ್ರಹ್ಮ ಅಂತಂತ ಹೇಳಿದಾಗ ಎಲ್ಲರೂ ಬ್ರಹ್ಮರಾಗುತ್ತಾರೆ. ಮುಂದೆ ಮಂಡನ ಮಿಶ್ರರ ಜೊತೆಗೆ ಚರ್ಚೆಯಾದಾಗ ನಾನು ಅದರ ಮುಂದಿನ ಉಪನ್ಯಾಸದಲ್ಲಿ ಮಾತಾಡ್ತೀನಿ. ಗುರುಗಳಿದ್ದಾರೆ, ಶಿಷ್ಯರಿದ್ದಾರೆ, ಅದು ಹೇಗೆ ಸಮಾನತೆ ಆಗುತ್ತೆ ಅನ್ನತಕ್ಕಂಥದ್ದನ್ನು ನಾನು ಚಿಂತನೆ ಮಾಡಲಿದ್ದೇನೆ. ಮುಂದೆ ಸಮಾನರಾಗ್ತಾರೆ ಅನ್ನತಕ್ಕಂಥದ್ದನ್ನೇ ಹೇಗೆ ಸಿದ್ಧಿಯಾಗುತ್ತೆ ಇದು ಅಂತೂ ಭಗವತ್ಪಾದರು ಕೊಟ್ಟಂತಹ ಈ ಒಂದು ವಿಶೇಷವಾದ ವಿವರಣೆ, ಭಗವತ್ಪಾದರು ಹಾಕಿಕೊಟ್ಟಂತಹ ಮಾರ್ಗವನ್ನು ನಾವು ಅನುಸರಿಸಿದರೆ ನಮ್ಮ ಮಧ್ಯೆ ಇರತಕ್ಕಂತಹ ಅಡ್ಡಗೋಡೆಗಳು ಹೋಗಿಬಿಡುತ್ತೆ, ಕೋಮು ದ್ವೇಷಗಳು ಮಾಯ ಆಗಿಬಿಡುತ್ತೆ. ನಾವೆಲ್ಲರೂ ಸಮಾನರಾಗಿ ತುಂಬ ಸುಖವಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ತ್ವಯಿ ಮೈಚಾನ್ಯತ್ರೇಕೋ ವಿಷ್ಣು ವ್ಯರ್ಥಂ ಕುಪ್ಯತಿ ಮೈ ಅಸಹಿಷ್ಣು ಅಂತ ಮುಂದೆ ಒಂದ್ಸಲ ಭಗವತ್ಪಾದರು ಹೇಳ್ತಾರೆ. ತ್ವಯಿ ಮೈಚ ಅನ್ಯತ್ರ ಏಕೋ ವಿಷ್ಣು. ಅಯ್ಯ, ನಿನ್ನಲ್ಲಿರೋನು, ನನ್ನಲ್ಲಿರೋನು, ಎಲ್ಲೆಲ್ಲಿಯೂ ಇರತಕ್ಕಂಥ ವಿಷ್ಣುವೇ. ಅದಲ್ಲ ಅಂತ ನೀನ್ ಯಾಕೆ ಸಿಟ್ಟು ಮಾಡ್ಕೊಳ್ತಾ ಇದೀಯಾ? ನೀ ಸಿಟ್ಟು ಮಾಡ್ಕೊಳ್ಳೋ ಪ್ರಯೋಜನವೇ ಇಲ್ಲ. ತ್ವಯಿ ಮೈಚ ಅನ್ಯತ್ರ ಏಕೋ ವಿಷ್ಣು ವ್ಯರ್ಥಂ ಕುಪ್ಯತೆ ಮಯ್ಯ ಸಹಿಷ್ಣು. ನಾನು ಹೇಳಿದ್ದನ್ನು ಸಹಿಷ್ಣುವಾಗಿ ಅರ್ಥ ಮಾಡಿಕೊಳ್ಳದೆ ಇಲ್ಲ 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 ಅಂತ ನೀನು ಹೇಳಿ ಸಿಟ್ಟು ಮಾಡಿಕೊಂಡ್ರೆ ಅದು ವ್ಯರ್ಥವಾಗುತ್ತೆ. ಆದ್ಮೇಲೆ ಹೇಗೂ ಭಗವತ್ಪಾದರು ಕೊಟ್ಟಂತಹ ಈ ಅದ್ವೈತ ಸಿದ್ಧಿಯಿಂದಾಗಿ ಈ ಹೊತ್ತಿನ ದಿವಸ ನಾವು ಸಮಾನತೆಯ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಆದರೆ ಆ ಸಮಾನತೆಯ ಹರಿಕಾರ, ಆ ಸಮಾನತೆಯ ದರ್ಶನದ ಮೂಲ ಮಹಾನ್ ಋಷಿ, ಆ ಸಮಾನತೆಯ ಮಂತ್ರವನ್ನು ಪಠಿಸಿದಂತಹ ಮಹಾ ಮನೀಷಿ ಅಂದರೆ ಶ್ರೀ ಶ್ರೀ ಶಂಕರ ಭಗವತ್ಪಾದ. ಈ ರೀತಿಯ ಅದ್ವೈತ ಸಿದ್ಧಾಂತವನ್ನು ಕುರಿತು ಚಿಂತನೆಗಳು ನಡೆದಿದೆ. ಅದನ್ನೆಲ್ಲ ಭಗವತ್ಪಾದರು ದಾಖಲು ಮಾಡ್ಕೊಳ್ತಾ ಇದ್ದಾರೆ. ಆದರೆ ಒಂದು ಅಂಶವನ್ನು ನಾವು ದಾಖಲು ಮಾಡಬೇಕು, ಗಮನಿಸಬೇಕು. ಹೇಳುವುದು ಬೇರೆ, ಅರ್ಥ ಮಾಡಿಕೊಳ್ಳುವುದು ಬೇರೆ, ಅನುಷ್ಠಾನಕ್ಕೆ ತರುವುದು ಬೇರೆ. ಬಾಯಿ ಮಾತಿನಲ್ಲಿ ಎಲ್ಲರೂ ನಾವು ಮಾತಾಡ್ತೀವಿ, ವೇದಿಕೆಗಳಲ್ಲಿ ಎಲ್ಲರೂ ನಾವು ಸಮಾನರು ಅಂತ ಹೇಳ್ತೀವಿ. ಆದರೆ ನಿಜವಾಗಿಯೂ ಸಮಾನತಾ ಸಿದ್ಧಿ ನಮಗೆ ಆಗಿದೆಯೋ, ನಿಜವಾಗಿಯೂ ಸಮಾನತೆ ಎನ್ನತಕ್ಕಂಥದ್ದು ನನ್ನ ನರನಾಡಿಗಳಲ್ಲಿ ಪ್ರವೇಶವಾಗಿ ನನ್ನ ಜೀವನದಲ್ಲಿ ಅದು ಅನುಷ್ಠಾನಕ್ಕೆ ಬಂದಿದೆಯೋ ಅನ್ನತಕ್ಕಂಥದ್ದು ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಸಾಧುವಾಗಬೇಕಾಗಿದ್ದರೆ, ಸತ್ವಭರಿತವಾಗಬೇಕಾಗಿದ್ದರೆ, ಸದ್ಧಾರ್ಮಿಕವಾಗಿರಬೇಕಾಗಿದ್ದರೆ, ಧನಾತ್ಮಕವಾಗಿರಬೇಕಾಗಿದ್ದರೆ ಅದಕ್ಕೊಂದು ವಿಶೇಷವಾದಂತಹ ದರ್ಶನವಾಗಬೇಕು, ಅದಕ್ಕೊಂದು ವಿಶೇಷವಾಗಿರತಕ್ಕಂತಹ ಅನುಭೂತಿಯಾಗಬೇಕು, ಅದಕ್ಕೊಂದು ವಿಶೇಷವಾಗಿರತಕ್ಕಂಥ ಪಾಠವಾಗಬೇಕು, ಅದಕ್ಕೊಂದು ವಿಶೇಷವಾಗಿರತಕ್ಕಂಥ ಆ ಬೃಹತ್ ಸಮಾನತಾ ಸೂರ್ಯನಿಗೆ ನಮ್ಮ ಹೃದಯ ಕಮಲ ಅನ್ನತಕ್ಕಂಥದ್ದು ಅರಳಿ ತೆಗೆದುಕೊಳ್ಳಬೇಕು. ಅಂಥ ಘಟನೆಯೊಂದು ಸದ್ಯದಲ್ಲೇ ನಡೆಯಲಿದೆ. ಆ ಘಟನೆಗೆ ಹೋಗುವುದಕ್ಕಿಂತ ಮುನ್ನ ಇಲ್ಲಿ ನಡೆದಂಥ ಒಂದು ಪುಟ್ಟ ವಿಶೇಷವನ್ನು ಗಮನಿಸಿ ನಾವು ಮುಂದಕ್ಕೆ ಹೋಗೋಣ. ಗೋವಿಂದ ಭಗವತ್ಪಾದರು ಪ್ರತಿನಿತ್ಯ ಪಾಠ ಪ್ರವಚನಗಳನ್ನು ಮಾಡ್ತಾ ಇದ್ದರು. ವರ್ಷಾಕಾಲ ಆರಂಭ ಆಯಿತು. ಒಮ್ಮೆ ಅವರು ತಮ್ಮ ಗುಹೆಯಲ್ಲಿ ಮಲಗಿದ್ದಾರೆ, ಹೆಸರಿಗೆ ಮಲಗಿದ್ದಾರೆ, ಸಮಾಧಿಸ್ಥರಾಗಿದ್ದಾರೆ ಅಂತ ಅಂದುಕೊಳ್ಳೋಣ. ಮಳೆ ಜಾಸ್ತಿಯಾಗಿಬಿಟ್ಟಿದೆ. ಮಳೆ ಜಾಸ್ತಿಯಾಗಿ ನರ್ಮದಾ ನದಿ ತುಂಬಿ ಹರಿತಾ ಇದೆ.
ದಡಗಳನ್ನೆಲ್ಲ ಕೊಚ್ಚಿಕೊಂಡು ಹೋಗ್ತಾ ಇದೆ. ಹಳ್ಳಿಗಳಲ್ಲೆಲ್ಲ ಹಾಹಾಕಾರವಾಗಿ ಬಿಟ್ಟಿದೆ. ಎಲ್ಲರೂ ಆರ್ತರಾಗಿ ಬಿಟ್ಟಿದ್ದಾರೆ. ಶಿಷ್ಯರೆಲ್ಲ ಗೋವಿಂದ ಭಗವತ್ಪಾದರ ಹತ್ತಿರ ಬಂದರೆ, ಸ್ವಾಮಿ, ನದಿಯ ನೀರು ದಡವನ್ನು ಮೀರಿ ಬರ್ತಾ ಇದೆ, ಬಹುಶಃ ನಮ್ಮ ಆಶ್ರಮವನ್ನು ಕೊಚ್ಚಿ ಹೋಗಿಬಿಡುತ್ತೋ ಏನೋ. ಭಗವತ್ಪಾದ ಶಂಕರಾಚಾರ್ಯರು ನೋಡಿದ್ದಾರೆ, ಗುರುಗಳು ಮಲಗಿಬಿಟ್ಟಿದ್ದಾರೆ. ಅವರೊಂದು ನಿರ್ಣಯಕ್ಕೆ ಬಂದು ತಮ್ಮ ಕಮಂಡಲುವನ್ನ ಆ ನದಿಯ ಪಕ್ಕಕ್ಕೆ ಇಟ್ಟು ಪ್ರಾರ್ಥನೆ ಮಾಡಿದ್ರು. ಅಮ್ಮ ನರ್ಮದಾದೇವಿ, ನಿನ್ನ ನದಿಯ ನೀರೆಲ್ಲ ಈ ಕಮಂಡಲದ ಒಳಕ್ಕೆ ಬಂದು ಬಿಡಲಿ. ಸಬಿಂದು ಸಿಂಧು ಸುಸ್ಖಲತ್ತರಂಗ ಭಂಗರಂಜಿತಂ ದ್ವಿಷತ್ಸು ಪಾಪ ಜಾತ ಜಾತಕಾರವಾರಿ ಸಂಯುತಂ ಕೃತಾಂತ ದೂತ ಕಾಲಭೂತ ಭೀತಿಹಾರಿ ವರ್ಮದೇ ತ್ವದೀಯ ಪಾದ ಪಂಕಜಂ ನಮಾಮಿ ದೇವಿ ನರ್ಮದೇ ಮಹಾಗಭೀರ ನೀರಧೀರ ಪಾತಧೂತ ಭೂತಲಂ ನಮಃ ಸಮಸ್ತ ಪಾತಕಾರಿ ದಾರಿತಾಪದಾಚಲಂ ಜಗಲ್ಲಯೇ ಮಹಾಭಯೇ ಮೃಕಂಡ ಸೂನು ಹರ್ಮ್ಯದೇ ತ್ವದೀಯ ಪಾದ ಪಂಕಜಂ ನಮಾಮಿ ದೇವಿ ನರ್ಮದೇ ಅಲಕ್ಷ ಲಕ್ಷ ಕಿನ್ನರಾಮರಾಸುರಾದಿ ಸೇವಿತಂ ಸುಲಕ್ಷ ನೀರ ಧೀರ ವೀರ ಪಕ್ಷಿ ಲಕ್ಷ ಕೂಜಿತಂ. ನರ್ಮದಾ ನದಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಿನ್ನಲ್ಲಿ ಎಂತೆಂತಹವರು ಸೇವಿಸಿದ್ದಾರೆ, ನೀನು ಯಾರ್ಯಾರಿಗೆ ಪೂಜ್ಯನಾಗಿದ್ದೀಯೇ. ವಶಿಷ್ಠ ಶಿಷ್ಟ ಪಿಪ್ಪಲಾದಿ ಕರ್ದಮಾದಿ ಸೇವಿತಂ ತ್ವದೀಯ ಪಾದ ಪಂಕಜಂ ನಮಾಮಿ ದೇವಿ ನರ್ಮದೇ. ನರ್ಮದೆಯನ್ನ ಪ್ರಾರ್ಥನೆ ಮಾಡಿದ್ದಾರೆ, ನರ್ಮದಾಷ್ಟಕವನ್ನು ವಿರಚನೆ ಮಾಡಿದ್ದಾರೆ, ಆಶು ಕವಿಗಳಾಗಿದ್ದಾರೆ. ನರ್ಮದಾ ನದಿ ಹರಿದು ಹೋಗ್ತಾ ಇರತಕ್ಕಂಥದ್ದು, ಕೊಚ್ಚಿ ಹೋಗ್ತಾ ಇರತಕ್ಕಂಥದ್ದು, 8 ದಿವಸಗಳ ಕಾಲ ಸತತವಾಗಿ ಬಿದ್ದ ಭೂರಿ ಮಳೆಯೆಲ್ಲ ನೀರಾಗಿ ನದಿಯಾಗಿ ಏನಾಗ್ತಾ ಇದೆ, ಭಗವತ್ಪಾದರು ಇಟ್ಟ ಕಮಂಡಲದ ಒಳಗೆ ಸೇರಿಬಿಟ್ಟು ಬಂದ ನೀರೆಲ್ಲ ಕಮಂಡಲದ ಒಳಗೆ ಹೋಗ್ತಾ ಇದೆ. ಮಳೆಗಾಲ ಕಡಿಮೆ ಆಗ್ತಾ ಇದೆ. ದಡವನ್ನು ಮೀರಿ ಹರಿಯುತ್ತಾ ಇದ್ದಂಥ ನೀರೆಲ್ಲ ಕಡಿಮೆ ಆಗುತ್ತಾ ಇದೆ. ಕೊಚ್ಚಿ ಹೋಗಿ ಜಲಪ್ರಳಯವಾಗುತ್ತಾ ಇದ್ದದ್ದು ತಪ್ಪಿ ಹೋಗಿದೆ. ಗೋವಿಂದ ಭಗವತ್ಪಾದರು ಸಮಾಧಿಸ್ಥರಾಗಿದ್ದಾರೆ, ನಿದ್ದೆ ಹೋಗಿಲ್ಲ, ಇದ್ದರು. ಇದನ್ನು ನೋಡಿದರು, ಮಹಾ ಸಂತೋಷವಾಯಿತು. ಶಂಕರ ಭಗವತ್ಪಾದರನ್ನು ಕರೆದು ಹೇಳಿದರು, ಬರೆಯ ಇಲ್ಲಿ, ಈ ಹೊತ್ತಿಗೆ ನಿನ್ನ ವಿದ್ಯಾಭ್ಯಾಸ ಮುಗಿಯಿತು. ಬಹಳ ಹಿಂದೆ ವ್ಯಾಸರನ್ನ ನಾನು ಕೇಳಿದ್ದೆ, ವ್ಯಾಸ ಮಹರ್ಷಿಗಳೇ, ನೀವು ಬ್ರಹ್ಮಸೂತ್ರಗಳನ್ನು ಬರೆದಿದ್ದೀರಿ, ಅದಕ್ಕೆ ಯಾರ್ಯಾರೋ ಏನೇನೋ ಟೀಕೆ ಟಿಪ್ಪಣಿಗಳನ್ನೆಲ್ಲ ಬರೆದಿದ್ದಾರೆ. ನಿಮ್ಮ ಕಾಲದಲ್ಲಿ ಇದ್ದಂತಹ ಸಾಂಖ್ಯರನ್ನಾಗಲಿ ಗೌತಮರನ್ನಾಗಲಿ ಪಾತಂಜಲಿಗಳ ಇವರನ್ನೆಲ್ಲ ನಿಮ್ಮ ಬ್ರಹ್ಮಸೂತ್ರಗಳಲ್ಲಿ ಚರ್ಚೆ ಮಾಡಿಬಿಟ್ಟಿದ್ದೀರಿ. ಆದರೆ ಅವು ಸೂತ್ರಗಳು ಪುಟ್ಟದಾಗಿವೆ, ಅದು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ.